Hello my dear friends, welcome to today's vlog. Welcome to Middle Class Family Vlogs ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಈಗ ಯೂಟ್ಯೂಬಲ್ಲಿ ಒಂದು ಹೊಸ ಆಪ್ಷನ್ ಬಂದಿದೆ, ಹೈಪ್ ದ ವಿಡಿಯೋ ಅಂತ. ಅಂದರೆ ನಿಮಗೆ ನಿಜವಾಗ್ಲೂ ನನ್ನ ಕಂಟೆಂಟ್ ಇಷ್ಟ ಆದರೆ ಹೈಪ್ಗೆ ಹೋಗಿ ಸ್ವಲ್ಪ ಪಾಯಿಂಟ್ಸ್ ಕೊಡ್ಬೋದು. ಅದು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ನಿಯರ್ಲಿ ಒಂದು 3 ವೀಡಿಯೋಗೆ ವಾರದಲ್ಲಿ ಹೈಪ್ನ ಕೊಡ್ಬೋದು. ಅದು ಬೇರೆಯವ್ರಿಗೆ ರೀಚ್ ಆಗೋದ್ರಲ್ಲಿ, ಚಾನಲ್ ಗ್ರೋ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ನನ್ನ ವೀಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಈ ಚಿಕ್ಕ ಹೆಲ್ಪ್ ಮಾಡೋದ್ರಿಂದ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ, ಆಮೇಲೆ ಲಾಸ್ಟ್ ವ್ಲಾಗಲ್ಲಿ ನಂದು ಪಾತ್ರೆ ತೊಳೆಯೋ ವೀಡಿಯೋಗೆ, ಆಮೇಲೆ ಅದಕ್ಕಿಂತ ಹಿಂದೆ ಎಲ್ಲ ಯಾವಾಗಲೇ ಪಾತ್ರೆ ತೊಳೆಯೋ ವೀಡಿಯೋ ಹಾಕಿದ್ರು ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಕಮೆಂಟ್ ಮಾಡ್ತಾರೆ, ತುಂಬ ಪಾತ್ರೆ ತೊಳೆಯೋ ವೀಡಿಯೋ, ಮನೆ ಕೆಲಸ ಎಲ್ಲ ಮಾಡ್ತಾಯಿರೋ ವೀಡಿಯೋನ ಹಾಕಿ. ಏಕೆಂದರೆ ವ್ಲಾಗ್ಸ್ನ ನಾವು ನೋಡೋದೇ ನಮಗೊಂದು ಮೋಟಿವೇಶನ್ ಸಿಗೋಕ್ಕೆ. ಯಾರಾದರೂ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ನಮಗೂ ಆ ಥರ ಕೆಲಸ ಮಾಡಬೇಕು ಅಂತ ಆ್ಯಕ್ಟಿವ್ ಆಗಿ ಮಾಡ್ತಾಯಿರ್ತೀವಿ ಅಂತ. ಸೊ ಅದಕ್ಕೆ ನಂದಂತೂ ಆಲ್ಮೋಸ್ಟು ಸಂಜೆ ಒಂದು ಸ್ಪ್ಯಾನ್ ಒಂದು 2-3 ಅವರ್ಸಲ್ಲೇ ಒಂದು 2-3 ಸತಿ ರೌಂಡಲ್ಲಿ ಪಾತ್ರೆ ತೊಳೆದಿರ್ತೀನಿ ಅಂತಲೇ ಹೇಳ್ಬೋದು. ನನಗೆ ಮೇಯ್ನಾಗಿ ತುಂಬ ಸುಸ್ತಾಗಿದ್ರೇ ಸಿಂಕಲ್ಲಿ ಆ ಥರ ಬಿಟ್ಟಿರ್ತೀನಿ. ಈಗಂತೂ ಯುಟಿಲಿಟಿ ಏರಿಯಾ ಇದೆ, ಸಿಂಕಲ್ಲಿ ಪಾತ್ರೆನೇ ಇರಲ್ಲ ಬಿಡಿ. ಅಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ಪಾತ್ರೆ ಇರಬೇಕು ಅಂದರೆ ನನಗೆ ತುಂಬ ಸುಸ್ತಾಗಿರಬೇಕು, ಆಗ ಸ್ವಲ್ಪ ಬಿಟ್ಬಿಡ್ತೀನಿ, ತೊಳೆಯೋಕ್ಕೆ ಹೋಗಲ್ಲ. ಏಕೆಂದರೆ ನನಗೆ ಇಂಪಾರ್ಟೆಂಟ್ ನನ್ನ ಸೆಲ್ಫ್ ಕೇರ್. ನನ್ನ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ ಅಥವಾ ನಾನೇನೋ ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರೆ ಫಸ್ಟ್ ಕೂತ್ಕೊಂಡು ಪಾತ್ರೆ ತೊಳಿತೀನಿ. ಏಕೆಂದರೆ ನನಗೆ ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋದು, ನೀರು ಜೊತೆ ಆಟ ಆಡೋದು, ಅದನ್ನು ನಾನು ಆಟ ಅಂತಲೇ ಕರಿತೀನಿ. ಯಾಕೆಂದರೆ ನಾವು ಕೆಲಸನ ಯಾವ ರೀತಿ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಆ ಆಸ್ಪೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ ತೊಳಿಬೇಕಲ್ಲ, ಮಾಡಬೇಕಲ್ಲ ಅಂತ ನನಗೆ ಯಾವತ್ತೂ ಪಾತ್ರೆ ತೊಳೆಯೋ ವಿಷಯದಲ್ಲಿ ಅನಿಸೋದೇ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಹೇಳ್ತಿರ್ತಾರೆ, ನೀನು ಎಷ್ಟು ನೀಟಾಗಿ ಪಾತ್ರೆ ತೊಳಿತೀಯ ಅಂತ. ಉಜ್ಜಿ ತೊಳಿತೀನಿ, ಶೈನಿಂಗ್ ಆಗಿರಬೇಕು. ಆಮೇಲೆ ಯಾವಾಗಲೇ ಪಾತ್ರೆ ತೊಳೆದ್ರು ಆ ಸಿಂಕನ್ನು ಚೆನ್ನಾಗಿ ತೊಳಿತಾ ಇರ್ತೀನಿ. ಸುಮಾರು ಜನ ಸಿಂಕ್ ಬಗ್ಗೆ ಕೇಳ್ತಾ ಇದ್ದೀರಾ. ಅದು ಫ್ಯೂಚೂರಾ ಅವ್ರದ್ದು. ಐ ಥಿಂಕ್ 14,000-15,000 ಸಾವಿರ ಅನಿಸುತ್ತೆ. ಅದಕ್ಕೆ ತುಂಬ ಸ್ವಲ್ಪ ಕಾಸ್ಟ್ಲಿ ಆಗಿರುವಂಥ ಸಿಂಕ್ ಅದು. ಆಮೇಲೆ ಸ್ಕ್ವೇರ್ ಶೇಪಲ್ಲಿದೆ. ನಿಮಗೆ ಬೇಕಿದ್ದರೆ ನೀವು ಡಿಫ್ರೆಂಟ್ ಶೇಪ್ಗೂ ಕೂಡ ಹೋಗ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಸೌಂಡ್ ಬರೋದು. ನಾನು ಕೆಲವು ಸತಿ ರಾತ್ರಿ 12 ಗಂಟೆಲೆಲ್ಲ ಪಾತ್ರೆ ತೊಳಿತಾ ಇರ್ತೀನಿ. ಮಕ್ಕಳಿಗೆ ಎಕ್ಸಾಮ್ ಇದೆ ಅಂದರೆ ಫಸ್ಟ್ ಪ್ರಿಫ್ರೆನ್ಸು ಸಂಜೆ ಅವ್ರಿಗೆ ಕೊಟ್ಬಿಡ್ತೀನಿ, ಕೂತ್ಕೊಂಡು ಓದಿಸ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಆ ಥರ ಆಗ್ತಿರುತ್ತೆ. ಸೊ ಇದು ನೈಟ್ ಟೈಮಿಂದ. ಆಮೇಲೆ ಬೆಳಗ್ಗೆ ಹೇಗೆ ನಾನು ರೆಡಿ ಆಗ್ತೀನಿ, ಹೇಗಿರುತ್ತೆ ಬೆಳಗ್ಗೆ 4 ಗಂಟೆಯಿಂದ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಇನ್ಫ್ಯಾಕ್ಟ್ ನನಗೆ ಇವತ್ತಂತೂ ಬೇಜಾರಾಗೋಯಿತು. ರಾತ್ರಿ ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ, ಇದೆಲ್ಲ ಪಾತ್ರೆ ತೊಳೆದು ಚಾರ್ಜಿಗೆ ಹಾಕಿದ್ದೆ. ಅದು ಚಾರ್ಜೇ ಆಗಿಲ್ಲ, ಸ್ವಲ್ಪ ಲೂಸ್ ಪಿನ್ ಆಗೋಗಿತ್ತು. ಅದು ಚಾರ್ಜೇ ಆಗಿರಲಿಲ್ಲ. ರಂಗೋಲಿ ವೀಡಿಯೋನ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಗೋಯಿತು. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ದೊಡ್ಡ ಮಗಳನ್ನ ಎಬ್ಬಿಸ್ತೀನಿ. ಯಾಕೆಂದರೆ ಅವಳು ಹೇಳಿರ್ತಾಳೆ ನೈಟೇ ನನಗೆ ಎಬ್ಸಮ್ಮ, ನಾನು ಓದ್ಕೋಬೇಕು ಅಂತ. ಎಬ್ಬಿಸ್ತೀನಿ. ಆಲ್ಮೋಸ್ಟ್ 4:10ಗೆ ಎದ್ದಿರ್ತಾಳೆ ಅವಳು. ಎದ್ದ ತಕ್ಷಣ ಸ್ವಲ್ಪ ಬರೀತಾಳೆ ಅವಳು, ಏಕೆಂದರೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸುಮ್ಮನೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಆಮೇಲೆ ಅವಳು ಏನಾದ್ರು ಒಂದು ಹೇಳ್ತಿರ್ತಾಳೆ, ಡೌಟ್ ಕ್ಲಿಯರ್ ಮಾಡ್ತಿರ್ತಾಳೆ. ನಾನು ಕೆಮಿಸ್ಟ್ರಿ ಲೆಕ್ಚರರ್ ಅಲ್ವಾ, ಅವಳದ್ದೇನಾದರೂ ಡೌಟ್ಸ್ಗಳಿದ್ದರೆ, ಸೈನ್ಸ್ ರಿಲೇಟೆಡ್ ಡೌಟ್ಸ್ಗಳಿದ್ದರೆ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತಾಯಿರ್ತೀನಿ. ಆಮೇಲೆ ಹಾಲು ಕಾಯ್ಸೋಕ್ಕೆ ಬರ್ತೀನಿ ಕೆಳಗಡೆ. ಅವಳ ಜೊತೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಅವಳು ಓದ್ಕೋತಾ ಇರ್ತಾಳೆ. ಆಮೇಲೆ ಚಿಕ್ಕವಳನ್ನ ಎಬ್ಸೋಕ್ಕೆ ಹೋಗೋದು. ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಎಬ್ಬಿಸ್ತಾರೆ. ಅವಳೇ ತುಂಬ ರೆಸ್ಪಾನ್ಸಿಬಿಲಿಟಿ ಅವಳಿಗೆ, ಈ ವಯಸ್ಸಿಗೆ ದೊಡ್ಡವಳಿಗೆ. ದೊಡ್ಡ ಮಗಳನ್ನೇ ಎಬ್ಬಿಸಿ ರೆಡಿ ಮಾಡಿ ಎಲ್ಲ ಮಾಡಿಬಿಡ್ತಾಳೆ. ಸ್ವಲ್ಪ ನಮ್ಮ ಹಸ್ಬೆಂಡು ಗೈಡ್ ಮಾಡ್ತಿರ್ತಾರೆ. ಇಲ್ಲ ಇವಳಿಗೆ ಓದ್ಕೊಳ್ಳೋಕೆ ಜಾಸ್ತಿ ಇದೆ, ಇವಳೇ ಜಾಸ್ತಿ ರೆಡಿ ಆಗಬೇಕು ಅಂದರೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ನಂದು ತಿಂಡಿ ಎಲ್ಲ ಕಡಿಮೆ ಇದೆ ಮಾಡೋದು, ಸ್ವಲ್ಪ ಪ್ರಿಪ್ರೇಷನ್ ಆಗೋಗಿದೆ, ಕಡಿಮೆ ಟೈಮ್ ಹಿಡಿಯುತ್ತೆ ಅಂದರೆ ನಾನು ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲೂ ನಾನು ಅದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಯಾವ ರೀತಿ ಟೈಮ್ನ ಡಿವೈಡ್ ಮಾಡ್ಕೋತೀನಿ, ಕೆಲಸನ ಟೆನ್ಷನ್ ಇಲ್ಲದೆ ಮಾಡ್ಕೋತೀನಿ ಅಂತ. ಇನ್ಫ್ಯಾಕ್ಟ್ ಈಗ ಮನೆ ದೂರ ಆದಾಗ್ಲಿಂದನೂ ನಾನು ತುಂಬ ರಿಲ್ಯಾಕ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅಲ್ಲಿ ಹಳೆ ಮನೆ ಇದ್ದಾಗ 5 ನಿಮಿಷ ನನಗೂ ನಮ್ಮ ಕಾಲೇಜ್ಗೂ ಅಷ್ಟೇ ಕೆಲಸ ಪ್ಲೇಸ್ಗೆ. ಇಲ್ಲಿಂದ 15 ಕಿಲೋಮೀಟ್ರ್, ಆಲ್ಮೋಸ್ಟ್ 40 ಮಿನಿಟ್ಸ್ ಆಗುತ್ತೆ. ಬಟ್ ನನಗೆ ಈ ಥರ ಇರೋದೇ ಇಷ್ಟ. ಯಾಕೆಂದರೆ ನಾವು ದೂರ ಇರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಲಾಗಿ ಎಲ್ಲ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಕರೆಕ್ಟಾಗಿ ಕೆಲಸನ ಎಕ್ಸಿಕ್ಯೂಟಿವ್ ಮಾಡ್ತೀವಿ. ಅಂದರೆ ನಮಗೆ ಕಷ್ಟ ಬಂದಾಗಲೇ ನಾವು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅಂತ ಅರ್ಥ.
ನನಗೆ ಸುಮ್ಮನೆ ವೀಡಿಯೋಗೋಸ್ಕರ ಯಾವ ಮಾತನ್ನು ಹೇಳಲ್ಲ. ಏಕೆಂದರೆ ನಾನು ಫಸ್ಟು ಎದ್ದೇಳ್ತಾ ಇದ್ದಿದ್ದು ಒಂದು 5 o'clock ಇದ್ದರೂ ಕೂಡ ವಾಕಿಂಗು ಅದು ಇದು ಅಂದ್ಕೊಂಡು ಆಲ್ಮೋಸ್ಟ್ 1.5 ಗಂಟೆ ಟೈಮ್ ಲೇಟ್ ಮಾಡಿಬಿಡ್ತಿದ್ದೆ. 6:30 7:00 ಅಡುಗೆ ಮಾಡಿ ಆಮೇಲೆ ರೆಡಿಯಾಗಿ ಮಕ್ಳಿಗೆ ತಿನ್ನಿಸ್ಕೊಂಡು ಹೊರಟೋಗ್ತಾಯಿದ್ದೆ. ಮಕ್ಕಳೂ ಸರಿಯಾಗಿ ತಿಂಡಿ ತಿಂತಾ ಇರಲಿಲ್ಲ. ಅದೊಂಥರ ಬೇಜಾರಾಗ್ತಿತ್ತು. ಬಟ್ ಈಗ ದೂರ ಇರೋದ್ರಿಂದ 4 ಗಂಟೆಗೆ ಪಟ್ ಅಂತ ಎದ್ದೇಳ್ತೀನಿ, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತೀನಿ. ಹಳೆ ಮನೆ ಥರ ಕೂತ್ಕೊಂಡು ಸ್ವಲ್ಪ ವೇಸ್ಟ್ ಮಾಡೋದು, ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಫಸ್ಟೇ ಸ್ವಲ್ಪ 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗ್ತೀನಿ. ನನ್ನ ಮಗಳ ಜೊತೆ ಕೂತಿರ್ತೀನಲ್ವ, 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗ್ತೀನಿ. ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಥವಾ ಬೆಳಗ್ಗೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆ ಹೊತ್ತು ಕೂತ್ಕೋತೀನಿ ಅವಳ ಜೊತೆ. ನನಗೆ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳ್ದು ಕೇಳ್ತಾ ಇರಬೇಕು ನನಗೆ. ಅವಳದ್ದು ಏನೋ ಚಿಕ್ಕವಳಂತೂ ಬಿಡಿ, ಅವಳು ಬಾಯೇ ಮುಚ್ಚಲ್ಲ, ಮಾತಾಡ್ತಾನೆ ಇರ್ತಾಳೆ. ತುಂಬ ಇಷ್ಟ ಆಗುತ್ತೆ ನನಗೆ ಅವಳದ್ದು ಕೇಳೋದು. ಬಾಯಿ ಮುಚ್ಚು ಅಂದರೂ ಮುಚ್ಚಲ್ಲ ಅವಳು. ಫುಲ್ಲು ಪ್ರತಿಯೊಂದು ಬೆಳಗ್ಗೆ ಫಸ್ಟ್ ಪೀರಿಯಡಿಂದ ಹಿಡಿದು 8th ಪೀರಿಯಡ್ವರೆಗೂ ಎಲ್ಲ ಟೀಚರ್ಸು ಏನೇನು ಪಾಠ ಮಾಡಿದ್ರು, ಅವ್ರ ಫ್ರೆಂಡ್ಸ್ ಏನು ಮಾಡಿದ್ರು, ಅವಳು ಏನು ಯಾವ್ದಾನ ಒಂದು ಕ್ವಶನ್ ಆನ್ಸರ್ಸ್ ಬರ್ತಿಲ್ಲ ಅಂದರೆ, ಯಾವ್ದಾನ ನೀಟಾಗಿ ಬರ್ತಿದ್ದಾಳೆ ಅಂದರೆ, ಔಟ್ ಆಫ್ ವರ್ಡ್ ಬಂದಿದ್ದಾರೆ ಅಂದರೆ, ಯಾರಾನ ಏನಾದ್ರು ಸ್ವಲ್ಪ ಬೈದಿದ್ದಾರೆ, ಯಾರಾನ ತುಂಬ ಹೊಗಳಿದ್ದಾರೆ, ಇವೆಲ್ಲನೂ ನನಗೆ ಬಂದು ಹೇಳ್ತಾ ಇರ್ತಾಳೆ. ಅದು ಪುಟ್ಟ ಮಾತುಗಳು, ಕೈ ಆ್ಯಕ್ಷನ್ ಮಾಡಿಕೊಂಡು ತುಂಬ ಕ್ಯೂಟಾಗಿ ಮಾಡ್ತಿರ್ತಾಳೆ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ದೊಡ್ಡವಳೂ ಅಷ್ಟೇ, ಮೇಜರ್ಲಿ ಮಾತು ಬೆಳೀತಾ ಮಾತು ಕಡಿಮೆ ಆಗುತ್ತೆ. ಆಮೇಲೆ ಮಾತು ತೂಕ ಬರುತ್ತೆ, ಕ್ವಾಲಿಟೇಟಿವ್ ಮಾತಾಡ್ತಿರ್ತಾರೆ. ನಾನು ಅದನ್ನು ನನ್ನ ದೊಡ್ಡ ಮಗಳಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಕಡಿಮೆ ಅಂದರೆ ಏನಾದ್ರು ಮಾತಾಡಿದ್ರೆ ತೂಕವಾಗಿ ಮಾತಾಡೋದು, ಆಮೇಲೆ ಏನಾದರೂ ವ್ಯಾಲಿಡ್ ಮಾತುಗಳಿದ್ದರೆ ಮಾತಾಡೋದು, ಲೂಸ್ ಟಾಕ್ಸ್ ಅಂತ ಇರಲ್ಲ. ಸೊ ಆ ಥರ ಅವಳೂ ಅಷ್ಟೇ, ಏನಾದರೂ ಇದ್ದರೆ ಶೇರ್ ಮಾಡ್ಕೋತಾಳೆ, ಪ್ರತಿಯೊಂದು ಶೇರ್ ಮಾಡ್ಕೋತಾ ಇರ್ತಾಳೆ. ಅದೊಂದು ಖುಷಿ ಇದೆ ನನಗೆ. ಆ ಥರ ಬಾಂಡಿಂಗ್ ಮೇಂಟೈನ್ ಮಾಡಬೇಕು ಅಂತಲೇ ಅವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಆ ಥರ ಎಲ್ಲ ನನಗೆ ಇಷ್ಟ ಆಗುತ್ತೆ. ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಅವಳ ಜೊತೆ ಸ್ಪೆಂಡ್ ಮಾಡಾದ್ಮೇಲೆ ಕೆಳಗಡೆ ಬಂದು ಹಾಲು ಕಾಯಿಸ್ತೀನಿ. ಸಣ್ಣ ಪುಟ್ಟ ಏನಾದರೂ ಪಾತ್ರೆಗಳಿದ್ದರೆ ಅದನ್ನು ತೊಳೆದಾಕ್ಬಿಡ್ತೀನಿ. ಆಮೇಲೆ ಫಸ್ಟು ಕುಕ್ಕರ್ಗೆ ಇಡುವಂಥ ಇದೆಲ್ಲ ಇಟ್ಬಿಡ್ತೀನಿ. ನಾನು ಈ ಥರ ಡಿವೈಡ್ ಮಾಡ್ಕೊಳ್ಳೋದು. ಫಸ್ಟು ಏನೇನು ಕೂಗಿಸ್ಕೋಬೇಕು ಅದನ್ನೆಲ್ಲ ಕೂಗಿಸ್ಕೊತೀನಿ. ಆಮೇಲೆ ಸ್ವಲ್ಪ ಬೇರೆ ಒಗ್ಗರಣೆ ಹಾಕೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಹಿಂದಿನ ದಿನವೇ ಮೆನು ರೆಡಿ ಆಗಿರುತ್ತೆ. ಹಿಂದಿನ ದಿನ ರೆಡಿ ಆಗಿಲ್ಲ ಅಂದರೆ ಆವತ್ತಿನ ದಿನ ಟೆನ್ಷನು ಏನು ಮಾಡೋದು ಅಂತ. ಸೊ ಅದಕ್ಕೆ ನನಗೆ ಆ ಟೆನ್ಷನ್ ಬೇಡ ಅಂತ ಹಿಂದಿನ ದಿನ ಏನು ತಿಂಡಿ ಮಾಡಬೇಕು, ಏನು ಅಡುಗೆ ಮಾಡಬೇಕು. ಈಗ ತಿಂಡಿಗೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಚಿತ್ರಾನ್ನ ಅಥವಾ ದೋಸೆ ಮಾಡಬೇಕು ಅಂದರೆ ದೋಸೆ ಹಿಟ್ಟಿದೆಯಾ, ಎಷ್ಟಿದೆ, ಎಲ್ರಿಗೂ ಸಾಲುತ್ತಾ, ಮತ್ತು ಅದಕ್ಕೆ ಆಲೂಗಡ್ಡೆ ಇದೆಯಾ, ಕಡಲೆಬೇಳೆ ಇದೆಯಾ, ಸಾಸಿವೆ ಇದೆಯಾ. ಸೊ ಆ ಥರ ಪ್ರತಿಯೊಂದನ್ನು ಆ ತಿಂಡಿಗೆ ಏನೇನು ಬೇಕು ಅದೆಲ್ಲ ಇದೆಯಾ ಅಂತ ತಲೆಯಲ್ಲೇ ಯೋಚನೆ ಮಾಡ್ತಾಯಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಒಂದು ಚಿಕ್ಕ ಸಾಸಿವೆ ಇಲ್ಲ, ಉಪ್ಪಿಲ್ಲ, ಅಥವಾ ಉಪ್ಪು ಯಾವಾಗಲೂ ಇರುತ್ತೆ ಬಿಡಿ, ಅರಿಶಿಣದ ಪುಡಿ ಇಲ್ಲ, ಏನೋ ಒಂದು ಹಸಿಮೆಣ್ಸಿನ್ಕಾಯಿನೇ ಇಲ್ಲ ಅಂದರೆ ಒಂಥರ ಇದಾಗೋಗುತ್ತೆ. ಸೊ ನೈಟ್ ಟೈಮೇ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಇದೆಯಾ ಅಂತ. ಇಲ್ಲ ಅಂದರೆ ಮೆನು ಚೇಂಜ್ ಮಾಡ್ಕೋತೀನಿ. ಬೆಳಗ್ಗೆ ಹೊತ್ತು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಆಮೇಲೆ ಅಲ್ಲಿ ಕೂಗ್ಸೋಕ್ಕಿಟ್ಟು ಸೈಮಲ್ಟೇನಿಯಸ್ ಆಗಿ ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ. ಅದಕ್ಕೆ ಒಗ್ಗರಣೆಗೆ ನಮ್ಮ ಮನೇಲಿ ಸ್ವಲ್ಪ ಪಪ್ಪು ಬಸ್ಸಾರು ಸಿಕ್ಕಾಪಟ್ಟೆ ಜಾಸ್ತಿ. ಏನಾದರೂ ಒಂದು ಬಸ್ಸಾರು ಮಾಡ್ತಾಯಿರ್ತೀನಿ. ಒಂದೊಂದು ಸರ್ತಿ ಕ್ಯಾಬೇಜ್ದು, ಹೆಸರು ಕಾಳ್ದು, ಹುರುಳಿ ಕಾಳ್ದು, ಸೊಪ್ಪಿಂದು, ಅಲಸಂದೆ ಕಾಳ್ದು, ಈ ಥರನೇ ಮಡಕೆ ಕಾಳು, ಈ ಥರನೇ ಡಿಫ್ರೆಂಟ್ ಕಾಳಿಂದು ನಾನು ಬಸ್ಸಾರು ಮಾಡ್ತಾಯಿರ್ತೀನಿ. ಇನ್ನೊಂದು ಕಡಲೆಕಾಳು ಮಸಾಲೆ ಇಟ್ಟು ಮಾಡ್ತಾಯಿರ್ತೀನಿ. ಪಪ್ಪು ನಮ್ಮನೇಲಿ ಸಿಕ್ಕಾಪಟ್ಟೆ. ಬೀರ್ಕಾಯಿ ಅಂದರೆ ಹೀರೆಕಾಯಿ ಪಪ್ಪು ಇರ್ಬೋದು. ನಾವು ಆಂಧ್ರ ಸೈಡವರು, ನಮ್ಮದು ಬೇಸಿಕಲಿ ಮದರ್ ಟಂಗ್ ತೆಲುಗು. ಬಟ್ ಆದರೂ ನಮಗೆ ನಾವು ಮಾತಾಡೋದು ಎಲ್ಲ ನೋಡೋದು ಎಲ್ಲ ಆಲ್ಮೋಸ್ಟ್ ಕನ್ನಡನೇ. ಈ ಥರ ಪಪ್ಪುಗಳೆಲ್ಲ ಜಾಸ್ತಿ. ಸೊಪ್ಪಿನ ಪಪ್ಪು ಪಾಲಕ್ ಪಪ್ಪು ಮಾಡ್ತೀವಿ. ಆಮೇಲೆ ಹೀರೆಕಾಯಿ ಪಪ್ಪು, ಸೋರೆಕಾಯಿ ಪಪ್ಪು, ಕ್ಯಾಬೇಜ್ ಪಪ್ಪು, ಆಲೂಗಡ್ಡೆ ಪಪ್ಪು. ಸೊ ವೆರೈಟಿ ಮತ್ತು ಬದನೇಕಾಯಿ ಪಪ್ಪು. ಈ ರೀತಿ ವೆರೈಟಿ ಇರೋದ್ರಿಂದ ನಮಗೆ ಒಂದೇ ಥರ ಪಪ್ಪು ಟೇಸ್ಟೂ ಅಷ್ಟೇ ಡಿಫ್ರೆಂಟಾಗಿ ಇರುತ್ತೆ. ಒಳ್ಳೆ ಒಗ್ಗರಣೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಪಲ್ಯನ ಯೂಶ್ವಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆಮೇಲೆ ಏನಕ್ಕೆ ಈಗ ಸಾಂಬಾರಲ್ಲೇ ತರಕಾರಿ ಎಲ್ಲ ಜಾಸ್ತಿ ಇದೆ ಅಂದರೆ,
ನಾನು ಜಾಸ್ತಿ ಪಲ್ಯ ಗಿಲ್ಯ ಮಾಡೋಕ್ಕೆ ಹೋಗಲ್ಲ, ಬ್ಯಾಲೆನ್ಸ್ ಮಾಡ್ಕೋತೀನಿ. ಒಂದಿನ ಆ ಥರ ರಿಲ್ಯಾಕ್ಸ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ಸಾಂಬಾರಿಗೆ ತರಕಾರಿ ಎಲ್ಲ ಜಾಸ್ತಿ ಕಟ್ ಮಾಡ್ಕೊಂಡಿರ್ತೀನಲ್ವ, ಅದಕ್ಕೇ ಓಕೆ ಪಲ್ಯ ಸ್ಕಿಪ್ ಮಾಡಿದ್ರು ಓಕೆ ಅಂತ ಆ ಥರ ಥಿಂಕ್ ಮಾಡಿಕೊಂಡು ಆ ದಿನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ. ಸಾಂಬಾರು ಮಾಡೋದೇನು ಬೇಗ ಬೇಗ ಕೂಗಿಸ್ಕೊಂಡು ಒಗ್ಗರಣೆ ಹಾಕೋದು ಎಷ್ಟೊತ್ತಾಗುತ್ತೆ, ಸೊ ಆ ರೀತಿ ಥಿಂಕ್ ಮಾಡ್ತಿರ್ತೀನಿ. ಇವತ್ತು ಬಂದು ಹೀರೆಕಾಯಿನ ಕಟ್ ಮಾಡಿಕೊಂಡು ಅತ್ತೆನೇ ಕಟ್ ಮಾಡಿಕೊಡ್ತಾರೆ, ಕೆಲವು ಸತಿ ನಾನು ಕಟ್ ಮಾಡ್ಕೊತೀನಿ, ಡಿಪೆಂಡ್ಸ್. ತುಂಬ ಕೆಲಸ ಇದೆ ಮಕ್ಕಳಿಗೆ, ಈಗ ಮಿಡ್ ಟರ್ಮ್ ಹತ್ತಿರ ಬರ್ತಾಯಿದ್ದೆ, ಓದಿಸ್ಕೋಬೇಕು ಅಂದರೆ ನಾನು ಅತ್ತೆ ಹೆಲ್ಪ್ ಕೇಳ್ತೀನಿ, ಬಟ್ ತುಂಬ ಕಡಿಮೆ ನಾನು ಅತ್ತೆ ಹೆಲ್ಪ್ ಕೇಳೋದು. ಬಟ್ ನನಗೆ ಫಸ್ಟ್ ಪ್ರಿಫರೆನ್ಸ್ ಬಂದು ನನ್ನ ಮಕ್ಕಳ ಎಜುಕೇಷನು. ಆಮೇಲೆ ಅವ್ರಿಗೇನಾದರೂ ತುಂಬ ಅವ್ರಿಗೆ ಕೈ ನೋವು ಮಂಡಿ ನೋವು ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರಿಗೇನಾದ್ರು ನನಗೆ ಫೀಲ್ ಆದರೆ ಅವ್ರು ಏನೂ ಹೇಳ್ಕೊಳ್ಳಲ್ಲ ನಾವು ನೋವು ಅಂತ, ನನಗೇನಾದರೂ ಫೀಲ್ ಆದರೆ ಅವ್ರಿಗೆ ನೋವಿದೆ ಕೊಡಬಾರ್ದು ಅಂತ ನಾನು ಕೊಡೋಕ್ಕೆ ಹೋಗಲ್ಲ. ಹಾಗೆ ಕಿಚನಲ್ಲೇ ಕೂರಿಸ್ಕೊಂಡು ನಾನೇ ಓದಿಸ್ಬಿಟ್ಟು ಕಟ್ ಮಾಡ್ಕೋತೀನಿ. ಆಗ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ, ಬಟ್ ಪರವಾಗಿಲ್ಲ. ಫಸ್ಟು ನನ್ನ ಪ್ರಿಫ್ರೆನ್ಸು ದೊಡ್ಡವರು ಮತ್ತು ಚಿಕ್ಕವರು ಅಲ್ವಾ, ಎರಡು ಎಕ್ಸ್ಟ್ರೀಮು. ನಾವು ಮಿಡಲ್ ಏಜ್ ಇರೋರು ಹೆಂಗೋ ಅಡ್ಜಸ್ಟ್ ಮಾಡ್ಕೊತಿರ್ತೀವಿ, ಬಟ್ ಅವ್ರನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಚಿಕ್ಕವಳು ಅಷ್ಟೇ, ಅವಳಿಗೇನಾದ್ರು ಹುಷಾರಿಲ್ಲ ಅಂದರೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಅವಳೇ. ಮನೆ ಹೆಂಗನ ಇರಲಿ, ಕಿಚನ್ ಹೇಗನ ಇರಲಿ, ಆಲ್ಮೋಸ್ಟ್ ಬ್ಯಾಲೆನ್ಸ್ ಮಾಡ್ಕೋತೀನಿ, ಬಟ್ ಫಸ್ಟ್ ಅವಳನ್ನ ನೋಡ್ತಾ ಇರ್ತೀನಿ. ಅವಳಿಗೆ ಈ ವೆದರಲ್ಲಿ ಸ್ವಲ್ಪ ಕೋಲ್ಡೆಲ್ಲ ಆಗೋದು ಜಾಸ್ತಿ, ಅದಕ್ಕೆ ಅವಳಿಗೆ ಬೆಚ್ಚಗಿಡೋದು ಮತ್ತು ಅರ್ಶಿಣದ ಹಾಲು ಕುಡಿಸೋದು ಪ್ರತಿಯೊಂದೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಇನ್ಫ್ಯಾಕ್ಟ್ ಗಂಡು ಮಕ್ಕಳು ಮಾಡಲ್ಲ ಅನ್ನೋದಕ್ಕಿಂತ ಅವ್ರು ಆ ಥರ ಬೆಳೆದಿರಲ್ಲ, ನಾವೇ ಏನಕ್ಕೆ ಮಾಡಬೇಕು, ನಮಗೆ ಏನಕ್ಕೆ ರಿಸ್ಕು, ಈ ಥರ ಎಲ್ಲ ಯೋಚನೆ ಮಾಡೋ ಬದಲು ಎಷ್ಟಾಗುತ್ತೋ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ದು ಹೆಲ್ಪ್ ತೊಗೊಂಡು ಮನೇನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆ ಥರ ಯೋಚನೆ ಮಾಡಿನೇ ಅರ್ಧ ಟೆನ್ಷನ್ ಸ್ಟಾರ್ಟ್ ಮಾಡ್ಕೋತೀವಿ, ಅರ್ಧ ಒಂಥರ ಬೇಜಾರು ಮಾಡ್ಕೋತೀವಿ, ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದು ಅದೇ ರೀಸನಿಂದನೇ. ನಾನೇ ಏನಕ್ಕೆ ಮಾಡಬೇಕು, ಮಾಡಿದ್ರೆ ತಪ್ಪೇನಿದೆ. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೋಟೆಲ್ ಮ್ಯಾನೇಜ್ಮೆಂಟು ಕೆಲಸ ಟ್ರೈನಿಂಗ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ, ಅಲ್ಲಿ ಸಂಬಳ ಬರುತ್ತೆ ಅಂತ ನಾವು ಮಾಡ್ತಾನೆ ಇರಲಿಲ್ವ. ಎಷ್ಟು ಜನ 5 ಸ್ಟಾರ್ ಹೋಟೆಲ್ಸಲ್ಲಿ ಚೆಫ್ಸ್ ಇರ್ತಾರೆ, ಕ್ಲೀನರ್ಸ್ ಇರ್ತಾರೆ, ಅವ್ರಿಗೆ ಅದು ಕೆಲಸ, ಸಂಬಳ ಬರುತ್ತೆ ಅಂತ. ಬಟ್ ಅದೂ ಕೆಲಸನೇ ಅಲ್ವಾ, ಸೇಮ್ ಕೆಲಸನೇ ಮಾಡೋದು. ಅವರು ಅಡುಗೆ ಕೆಲಸ ಮಾಡ್ತಾರೆ, ಕ್ಲೀನಿಂಗ್ ಕೆಲಸ ಮಾಡ್ತಾರೆ, ಸೊ ಅದೆಲ್ಲ ಮಾಡ್ತಾರೆ. ಬಟ್ ಅವ್ರಿಗೆ ಅದು ಬೇಜಾರಿರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ, ಕೆಲಸ ಅದು ಅಂತ ಟ್ರೀಟ್ ಮಾಡ್ತಾರೆ. ಬಟ್ ನಾವು ಹೌಸ್ ವೈಫಲ್ಲಿ ನಾವೇನು ಥಿಂಕ್ ಮಾಡ್ತೀವಿ ಅಂದರೆ, ಆಬ್ವಿಯಸ್ಲಿ ಇದು ಒಂಥರ ಯಾವ ರಿಗಾರ್ಡ್ಲೆಸ್ ಜಾಬ್ ಅಂತ ಹೇಳ್ಬೋದು. ಯಾರೂ ಏನು ಗುರ್ತಿಸಲ್ಲ, ಎಲ್ಲ ಮಾಡಲ್ಲ. ಬಟ್ ಎಲ್ಲ ಕೆಲಸದಲ್ಲೂ ನಮ್ಮ ವರ್ಕ್ನ ಗುರ್ತಿಸ್ಬೇಕು ಅಂತ ಏನಿಲ್ಲ. ಮೆಜಾರಿಟಿ ಕೆಲಸದಲ್ಲಿ ನಾವು ಗುರ್ತಿಸೋಕ್ಕೆ ಸಾಧ್ಯ ಇಲ್ಲ, ಕಷ್ಟ. ಅದು ಯಾರೋ ಏನೋ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ನಮ್ಮನ್ನು ಮೆಚ್ಕೊಳ್ಳೋದು ತುಂಬ ಕಷ್ಟ, ಎಲ್ಲ ಫೀಲ್ಡಲ್ಲೂ ಆಗಲ್ಲ. ಆ ಟೈಮಲ್ಲಿ ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆ ರೀತಿ ಅಂದ್ಕೊಳ್ಳಿ. ಇದೂ ನನ್ನದೊಂಥರ ಜಾಬು, ಇದು ಇಂಪಾರ್ಟೆಂಟ್ ಜಾಬ್ ಆ್ಯಕ್ಚುಲಿ. ನೀವು ಹೊರಗಡೆ ಹೋಗಿ 1 ಲಕ್ಷ ದುಡಿದ್ರೂ ಮನೇಲಿ ಮಕ್ಕಳನ್ನ ನೋಡಿಕೊಂಡು, ಮನೇನ ನೋಡ್ಕೊಂಡು, ಫ್ಯಾಮಿಲಿ, ಹಸ್ಬೆಂಡ್ ಎಲ್ಲರೂ ನೋಡಿಕೊಂಡು ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ದಿ ಎಕ್ಸ್ಟ್ರೀಮ್ ಅಂತಲೇ ಹೇಳ್ಬೋದು. ನಮಗೆ ಸಂಬಳ ಅಂತ ಬರೋದು ಏನೋ ದುಡ್ಡಿನ ಮೂಲಕ ಬರಲ್ಲ, ಜಸ್ಟ್ ಅವರು ಲವ್, ಅವ್ರ ಅಫೆಕ್ಷನ್ನು, ಅವ್ರದ್ದು ಮಕ್ಕಳು. ನನ್ನ ದೊಡ್ಡ ಮಕ್ಕಳು, ಅಮ್ಮ ಎಷ್ಟು ನಮಗೋಸ್ಕರ ಮಾಡ್ತೀಯ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದು. ಚಿಕ್ಕ ಮಗಳು ಬಂದು ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂತ ಒಂದು ಮುತ್ತು ಕೊಡೋದು. ಹಸ್ಬೆಂಡೂ ಅಷ್ಟೇ ಕೆಲವು ಸತಿ ಚೆನ್ನಾಗಿದೆ ಅಂತ ಹೇಳೋದು. ಮನೆಯವರು ಅತ್ತೆನೂ ಕೆಲವು ಸತಿ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಸೊ ಈ ರೀತಿ ಅವರು ಹೇಳೋದಿರ್ಬೋದು. ಇನ್ಫ್ಯಾಕ್ಟ್ ಅವ್ರು ಹೇಳ್ದೇ ಇದ್ದರೂ ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ಒಂದು ಕಾಲದಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅವ್ರು ಹೇಳಲಿ, ಹೊಗಳಿ, ಏನಾದ್ರು ರೆಸಿಪಿ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಲಿ, ನಾನು ಎಷ್ಟೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನು ಒಂದು ಐಡೆಂಟಿಫೈ ಮಾಡಲಿ ಅಂತ ಅನ್ಕೋತಾ ಇದ್ದೆ. ಬಟ್ ಬರ್ತಾ 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 ನಾವು ವಯಸ್ಸಾಗ್ತಾ ನಮಗೆ ಮೆಚುರಿಟಿ ಬರಬೇಕು. ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು, ಯಾರೋ ಏನೋ ಹೊಗಳ್ತಾರೆ ಅಂತ ಮಾಡೋಕ್ಕೆ ಹೋಗಬಾರ್ದು. ನನ್ನ ಮಕ್ಕಳು ಚೆನ್ನಾಗಿದ್ದಾರಾ, ನಮ್ಮ ಅತ್ತೆ ಚೆನ್ನಾಗಿದ್ದಾರಾ, ನಮ್ಮ ಹಸ್ಬೆಂಡನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನ, ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ. ಟೈಮ್ ಸರಿಯಾಗಿ ಬಿಸಿ ಬಿಸಿ ಮಾಡಿ ಹಾಕ್ತಾ ಇದ್ದೀನ, ಎಲ್ಲ ತರಕಾರಿನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನ, ಅದಕ್ಕಿಂತ ದೊಡ್ಡ ಸಂಬಳ ಬೇಕಾ? ಈಗ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ನ ಮಗಳು ಚಿಕ್ಕವಳಿದ್ಲು, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬರನ್ನ ಇದು ಮಾಡಿದ್ದೆ, ಆಯಿತಾ. ಆ ಟೈಮಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ. ನನ್ನ ಮಕ್ಕಳನ್ನ ಒಬ್ಬರ ಹತ್ರ ಬಿಟ್ಟು
ಬಿಟ್ಟು ಆಮೇಲೆ ಹೋಗಿ ಕೆಲಸ ಮಾಡಿಕೊಂಡು ಏನಾದ್ರು ಅವ್ಳಿಗೆ ಹುಷಾರಿಲ್ಲ. ಒಂದು ಸತಿ ಅಂತೂ ಅವ್ಳಿಗೆ ಲೂಸ್ ಮೋಷನ್ಸ್ ಆಗಿತ್ತು. ಎಷ್ಟು ಬೇಜಾರಾಗ್ತಿತ್ತು ಅಂದರೆ ನನಗೆ ಮನಸ್ಸೆಲ್ಲ ಇಲ್ಲ, ಅಯ್ಯೋ ನೋಡ್ಕೊಳಕ್ಕಾಗ್ತಿಲ್ವಲ್ಲ, ನನಗೆ ನೋಡ್ಕೊಳಕ್ಕಾಗ್ತಿಲ್ವಲ್ಲ ಅಂತ. ಅಂತಾರೆ ವರ್ಕಿಂಗ್ ವಿಮೆನು ಆರಾಮಾಗಿ ಕೆಲಸ ಮಾಡ್ತಾರೆ ಅಂತ. ಆ ಥರ ಇಲ್ಲ, ಏನೂ ಇಲ್ಲ. ನಮ್ಮದು ಹೆಂಗರಳು ಅವ್ರದ್ದು ಎಷ್ಟು ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅಂದರೆ ನಾವು ಕೆಲ್ಸಕ್ಕೆ ಹೋದ್ರೂ ಆ ಟೈಮಲ್ಲಿ ಎಸ್ಪೆಷಲಿ ತಲೆಯಲ್ಲಿ ಬರ್ತಾನೆ ಇರುತ್ತೆ. ಬೇರೆ ಟೈಮಲ್ಲಿ 100% ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ, ಆ ಟೈಮಲ್ಲೂ ಮಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ಮನೆ ಕಡೆ ಎಳಿತಾನೆ ಇರುತ್ತೆ. ಬಟ್ ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರು ಕೇರ್ ನಾನು ತೊಗೋಬೋದಲ್ಲ ಅಂತ ಖುಷಿಯಾಗುತ್ತೆ. ಆ್ಯಕ್ಚುಲಿ ಬೇಜಾರು ಮಾಡಿಕೊಂಡು ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ, ಖುಷಿಯಿಂದ ಮಾಡಿ. ಇನ್ಫ್ಯಾಕ್ಟ್ ಅದನ್ನು ಪ್ರಿವಿಲೇಜ್ ಅಂತ ಅಂದ್ಕೊಳ್ಳಿ. ಈಗ ನೀವೆಲ್ಲೋ ದೂರದಲ್ಲಿ ಇರ್ತೀರ, ನಿಮ್ಮ ಹಸ್ಬೆಂಡ್ ಇನ್ನೊಂದು ಕಡೆ ಇರ್ತಾರೆ, ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಎಷ್ಟೋ ಜನಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂದರೆ ಪಕ್ಕದಲ್ಲಿ ಕೂತ್ಕೊಂಡು ಸೇವೆ ಮಾಡೋಕ್ಕಾಗಲ್ಲ. ಏನಾನ ಇರಲಿ, ಆ ಆಪರ್ಚುನಿಟಿ ಬಂದಿದೆ, ಮನೆಯವ್ರಿಗೆಲ್ಲ ಬಿಸಿ ಮಾಡಿ ಹಾಕ್ಬೋದು ಅಂದರೆ ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮನೇನ ಯಾರೋ ಏನೋ ಪಾತ್ರೆ ತೊಳಿತಾರೆ ಅಂತ ತಿಳ್ಕೊಳ್ಳಿ, ಅವ್ರು ನೆಟ್ಟಗೆ ತೊಳೆದಿಲ್ಲ ಅಂದರೆ ಇನ್ಫ್ಯಾಕ್ಟ್ ಸುಮಾರು ಜನ ಹೇಳ್ತಿರ್ತೀರ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ. ಬಟ್ ನನಗೆ ಏನೋ ಅಷ್ಟು ಇರೋ 5 ಜನಕ್ಕೆ 4 ಜನಕ್ಕೆ ನಾನು ಕೆಲಸದವ್ರನ್ನ ಹೆಲ್ಪ್ ತೊಗೋಬೇಕು ಅಂತ ಇವತ್ತಿನವರೆಗೂ ಅನಿಸಿಲ್ಲ, ಮುಂದೆ ಗೊತ್ತಿಲ್ಲ ಆಯಿತಾ. ಇವತ್ತಿನವರೆಗೂ ನನಗೊಂಥರ ಅದು ಫಿಸಿಕಲ್ ಆ್ಯಕ್ಟಿವಿಟಿ ಎಂಜಾಯ್ ಮಾಡ್ಕೋತೀನಿ. ಮೇಯ್ನಾಗಿ ಫ್ಯಾಮಿಲಿ ಸಪೋರ್ಟ್ ಇದೆ. ಆ್ಯಂಡ್ ಮೇಯ್ನಾಗಿ ನನಗೆ ಇಂಡಿಪೆಂಡೆಂಟ್ ಆಗೇ ನನ್ನ ಕೈಯಾರೆ ನನ್ನ ಪಾತ್ರೆ ತೊಳೆದ್ರೆ ಅದು ಸ್ವಲ್ಪ ಕ್ಲೀನಾಗಿ ಹೈಜಿನಿಕ್ಕಾಗಿ ಕಾನ್ಫಿಡೆಂಟಾಗಿ ನಾನು ಇರ್ತೀನಿ, ಎಲ್ಲ ಸ್ವಲ್ಪ ನೀಟಾಗಿದೆ ಅಂತ ಹೇಳಕ್ಕೆ ಬರಲ್ಲ. ನಾವು ಎಷ್ಟೇ ಬೇರೆಯವ್ರನ್ನ ನಂಬಿದ್ರೂ ಕೂಡ ನಾವು ಮಾಡಿದಷ್ಟು, ನಾವು ನಮ್ಮ ಮನೆಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಮಾಡಿದಷ್ಟು ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನನ್ನೊಂದು ಫುಲ್ಲು ಇಂಟ್ರೆಸ್ಟ್ ಇರುತ್ತೆ, ನಾನು ಕೆಲಸ ಮಾಡೋದ್ರಲ್ಲಿ ಹ್ಯಾಪಿನೆಸ್ ಇರುತ್ತೆ. ಡೆಫಿನೆಟ್ಲಿ ಹೌದು, ಕೆಲವು ಸತಿ ಫ್ರಸ್ಟ್ರೇಷನ್ ಆಗುತ್ತೆ, ಅದನ್ನು ಸುಳ್ಳು ಅಂತ ಹೇಳಿ ಫೇಕಾಗಿ ನಾನು ವೀಡಿಯೋ ಎಲ್ಲ ಹೇಳಲ್ಲ. ತುಂಬ ಕೋಪ ಬರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಬೇಜಾರಾಗುತ್ತೆ. ಆ ಟೈಮಲ್ಲಿ ನಾನು ಮಾಡೋ ಬೆಸ್ಟ್ ಕೆಲಸ ಏನು ಅಂದರೆ ಪಾಸ್ ತೊಗೋತೀನಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋತೀನಿ, ಆಮೇಲೆ ಎನರ್ಜಿ ಡಬಲ್ ಆಗುತ್ತೆ, ಆಗ ಕೆಲಸ ಮಾಡ್ಕೋತೀನಿ. ಆ ಟೈಮಲ್ಲಿ ನನಗೆ ಏನು ಅನಿಸುತ್ತೋ, ನನಗೆ ಏನು ಖುಷಿ ಸಿಗುತ್ತೋ ಅಂಥ ಕೆಲಸಗಳನ್ನ ಮಾಡ್ತೀನಿ. ಕೆಲವು ಸತಿ ಯೂಟ್ಯೂಬ್ ನೋಡ್ತೀನಿ, ಕಾಮಿಡಿ ಶೋಸ್ ನೋಡ್ತೀನಿ, ಏನಾದರೂ ಮೇಕಪ್ ವೀಡಿಯೋಸ್ ನೋಡ್ತೀನಿ, ಕ್ಲೀನಿಂಗ್ ವೀಡಿಯೋಸ್ ನೋಡ್ತೀನಿ, ಮೋಸ್ಟ್ಲಿ ಕ್ಲೀನಿಂಗ್ ವೀಡಿಯೋಸ್ ನೋಡ್ತೀನಿ. ಆಗ ಸ್ವಲ್ಪ ಮೋಟಿವೇಶನ್ ಅನ್ನೋದು ಸಿಗುತ್ತೆ, ಆಗ ನೀಟಾಗಿ ಕೆಲಸ ಎಲ್ಲ ಮಾಡ್ಕೋತೀನಿ. ಇಲ್ಲ ಏನೂ ಇಲ್ಲ ಅಂದರೆ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಸ್ಬೆಂಡ್ ಬ್ಯುಸಿ ಇದ್ದಾರೆ ಅಂದರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇಲ್ಲಾಂದರೆ ಚೆನ್ನಾಗಿ ನಿದ್ದೆ ಹೊಡಿತೀನಿ, ಇಲ್ಲಾಂದರೆ ನನಗೇನು ಇಷ್ಟನೋ ಅದು ಮಾಡ್ಕೊಂಡು ತಿಂತೀನಿ, ಮೂವಿ ನೋಡ್ತೀನಿ. ಈ ರೀತಿ ಏನೇನೇನೋ ಆಪ್ಷನ್ಸ್ ಇರುತ್ತೆ, ನಾವು ಅದನ್ನು ಹುಡ್ಕೋಬೇಕು. ನನಗೇನು ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ, ನನ್ನ ಎನರ್ಜಿ ಯಾವಾಗ ಡಬಲ್ ಆಗುತ್ತೆ. ಸೊ ಈ ಥರ ಮಾಡಿದಾಗ ಎನರ್ಜಿ ಡಬಲ್ ಆದಾಗ ನಾನು ಮತ್ತೆ ರೊಟೀನಿಗೆ ಬರ್ಬೋದು. ಈ ರೀತಿ ಮಾಡ್ಕೋತೀನಿ ಅಷ್ಟೇ. ಬಟ್ ಮನುಷ್ಯರು ಅಂದಮೇಲೆ, ಅದು ಲೇಡೀಸ್ ಅಂದಮೇಲೆ ಕೆಲವು ಸತಿ ಆಗುತ್ತೆ, ನಾವೇ ನೀಟಾಗೆಲ್ಲ ಪಾತ್ರೆ ತೊಳೆದಿರ್ತೀವಿ, ಮತ್ತೆ ಸಿಂಕಲ್ಲಿ ನಾನೇ ಹಾಕ್ತೀನಿ, ಅಡುಗೆ ಎಲ್ಲ ನೀಟಾಗಿ ಮಾಡಿರ್ತೀವಿ, ಮತ್ತೆ ಅಡುಗೆ ಮಾಡಬೇಕು. ಇದು ಒಂಥರ ಕಂಟಿನ್ಯೂಸ್ ರೊಟೀನ್ ವರ್ಕು. ಆಮೇಲೆ ಕೆಲವು ಸತಿ ನಮ್ಮ ಮೂಡ್ ಚೆನ್ನಾಗಿಲ್ಲ ಅಂದರೆ ಹಾಗೆ ಹೀಗೆ ಅಡುಗೆ ಆಗಿಬಿಟ್ರೆ ಅಂತೂ ಇಡೀ ದಿನ ನಮ್ಮ ಮೂಡು ಹಾಳು. ಅದಕ್ಕೇ ಆಗ ಮೂಡನ್ನ ಹಾಳು ಮಾಡ್ಕೊಳ್ಳೋ ಬದಲು ಮಾಡೋಬೇಕಾದ್ರೆ ತುಂಬ ಇಂಟ್ರೆಸ್ಟಿಂದ ಮಾಡಿದ್ರೆ ಅಡುಗೆನೂ ಚೆನ್ನಾಗಿರುತ್ತೆ, ಇಡೀ ದಿನ ನಮ್ಮ ದಿನವೂ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಡಿವೈಡ್ ಮಾಡ್ಕೊಳ್ತೀನಿ. ಫಸ್ಟು ಚಾಪಿಂಗು, ಜೊತೆಗೆ ಕ್ಲೀನಿಂಗು, ಏನಾದರೂ ಸ್ವಲ್ಪ ಪಾತ್ರೆಗಳು ಸಿಂಕಲ್ಲಿ ಬೀಳ್ತಾ ಇದೆ ಅಂದರೆ ಆಗಿಂದಾಗಲೇ ತೊಳೆಯೋದು. ಎಲ್ಲ ಪಾತ್ರೆಗಳನ್ನೂ ಸೋಪ್ ಹಾಕಿ ತೊಳಿಬೇಕು ಅಂತ ಏನಿಲ್ಲ, ಕೆಲವೆಲ್ಲ ಜಸ್ಟ್ ನೀರನ್ನು ಹಾಕಿ ರಬ್ ಮಾಡೋದ್ರಿಂದನೂ ಆಗೋಗುತ್ತೆ. ನೀವೆಲ್ಲ ಡಂಪ್ ಮಾಡ್ತಾ ಹೋದರೆ ತುಂಬಾ ಅಲ್ಲಿ ಪಾತ್ರೆಗಳು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನನಗೆ ಕೆಲಸದ ಟೈಮಲ್ಲಿ ಹೆಲ್ಪ್ ಆಗೋದು ಕಿಚನಲ್ಲಿ ಏನು ಅಂದರೆ, ನೀರನ್ನು ಫಿಲ್ ಮಾಡಿ ಇಟ್ಟಿರ್ತೀನಿ. ನಮ್ಮದು ವಾಟರ್ ಫಿಲ್ಟರ್ ಇರೋದ್ರಿಂದ ನೀವು ಅಷ್ಟೇ ಏನೇ ಇದ್ದರೂ ಕೂಡ ನಮಗೆ ನೀರು ಆಕ್ಸೆಸಬಿಲಿಟಿ ಆರಾಮಾಗಿರಬೇಕು. ಒಂದು ಜಗ್ಗಲ್ಲೋ ಬಾಟಲಲ್ಲೋ ನೀರು ತುಂಬಿಸಿಟ್ಬಿಟ್ರೆ ಅಡುಗೆಗೆ ಏನಾದರೂ ಒಂದು ಯೂಸ್ ಆಗ್ತಾನೇ ಇರುತ್ತೆ. ಅನ್ನಕ್ಕಿರ್ಬೋದು, ಸಾಂಬಾರಿಗಿರ್ಬೋದು. ಆಗ ತುಂಬಿಸ್ಕೊಂಡು ಒಂದು 5 ನಿಮಿಷ ಅಲ್ಲಿ ವೇಸ್ಟ್ ಮಾಡೋ ಬದಲು ತುಂಬಿಸ್ಕೊಂಡು ಒಂದು ಸತಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟು. ನೆಕ್ಸ್ಟ್ ನಾನು ಹೆಂಗೆ ಟೈಮ್ ಡಿವೈಡ್ ಮಾಡ್ಕೋತೀನಿ ಅಂದರೆ, ತುಂಬ ಕೆಲಸ ಇದೆ ಅಂದರೆ ಕೆಲಸನ ಹಂಚ್ಕೊಳ್ತೀನಿ ನಾನು. ತುಂಬ ಇದೆ ಅಂದರೆ ನಾವೇನು ರೋಬೋಗಳಲ್ಲ, ಯಾವಾಗಲೂ ನಾವು ಪರ್ಫೆಕ್ಟ್ ಮದರ್ ಆಗಬೇಕು, ತುಂಬ ಪರ್ಫೆಕ್ಟ್ ವೈಫ್ ಆಗಬೇಕು. ಇದ್ರ ಬದಲಾಗಿ ನಾನು ಎಲ್ಲ ಅಚ್ಚುಕಟ್ಟಾಗಿ ನನ್ನ ಬೆಸ್ಟ್ ಏನು ಕೊಡ್ಬೋದು ಅದನ್ನು ನಾನು ಯೋಚನೆ ಮಾಡ್ತೀನಿ. ನನಗೆ ತುಂಬ ಈಗ 2 ಬಸ್ಸಾರು ಮಾಡಬೇಕು, ಬಿಸಿಬೇಳೆ ಬಾತು ಮಾಡಬೇಕು ಅಂದರೆ ನೀವು ಯೋಚನೆ ಮಾಡ್ಕೊಳ್ಳಿ, ಅಡುಗೆ ಕರೆಕ್ಟಾಗಿ ಮಾಡೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ.
ಬಿಸಿಬೇಳೆ ಬಾತ್ಗೆ ಚಾಪಿಂಗ್ ಎಷ್ಟು ಟೈಮ್ ಹಿಡಿಯುತ್ತೆ, ಮತ್ತು ಕೂಗಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕಿ ಸ್ವಲ್ಪ ನಾನು ಕಾಯಿನ ಮಿಕ್ಸಿ ಮಾಡಿ ಹಾಕ್ತೀನಿ. ಇದೆಲ್ಲ ಎಷ್ಟು ಟೈಮ್ ತೊಗೊಳುತ್ತೆ. ಇನ್ನು ಕೋಸಿಂದೆಲ್ಲ ಬಸ್ಸಾರು ಮಾಡಬೇಕು ಅಂದರೆ ಅದನ್ನು ಚಾಪ್ ಮಾಡ್ಕೊ, ಅದನ್ನೆಲ್ಲ ಕ್ಲೀನ್ ಮಾಡು, ಅದನ್ನೆಲ್ಲ ಕೂಗಿಸಿ ಮತ್ತೆ ಮಸಾಲೆ ರುಬ್ಕೊಂಡು ಮತ್ತೆ ಪಲ್ಯ ಮಾಡು. ಸೊ ಈ ಥರ ಏನಾದರೂ ನನಗೆ ಕಾಂಬಿನೇಷನ್ಸ್ ಇದ್ದಾಗ ಹಸ್ಬೆಂಡಿಗೆ ಕೇಳ್ಕೊತೀನಿ, ಈ ಥರ ಚಾಪ್ ಮಾಡ್ಕೊಡೋಕ್ಕಾಗತ್ತಾ, ಈ ಥರ ಫ್ರೈ ಮಾಡ್ಕೊಡೋಕ್ಕಾಗತ್ತಾ ಅಂತ ಎಲ್ಲ. ಸೊ ಅವರು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ಅವ್ರು ಬ್ಯುಸಿಯಾಗಿದ್ದಾರೆ ಅಂದಾಗ ನಾನು ಬೇರೆ ಮೆನುನ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಆ ರೀತಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಾವು ಥಿಂಕ್ ಮಾಡ್ಕೊಳ್ಳೋದ್ರಿಂದ ಸ್ಮಾರ್ಟಾಗಿ ಕೆಲಸ ಮಾಡ್ಬೋದು. ಹಾರ್ಡಾಗಿ ಮಾಡಿದ್ರೆ ಡೆಫಿನೆಟ್ಲಿ ಹಾರ್ಡ್ ವರ್ಕಿಂಗ್ ಇರಬೇಕು, ಬಟ್ ಫ್ರಸ್ಟ್ರೇಷನ್ನು ಟೆನ್ಷನ್ನು ಕೊಡುವಂಥ ಹಾರ್ಡ್ ವರ್ಕಿಂಗ್ ಬೇಡ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಬ್ರೇಕ್ಸ್ ತೊಗೋತೀನಿ. ಯಾವಾಗಲೇ ನನ್ನ ಎನರ್ಜಿ ಲೋ ಆದಾಗ, ಕೋಪ ಬಂದಾಗ ಹೋಗಿ ಕೂತ್ಕೊಂಡು ನಾನು ಆಗಲೇ ಹೇಳಿದ್ನಲ್ಲ ಆ ರೀತಿ ರಿಲ್ಯಾಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ತುಂಬ ಇನ್ನೂ ಬೇಜಾರಾಗ್ತಾಯಿದೆ ಕೆಲಸ ಮಾಡೋಕ್ಕೆ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂದರೆ ವರ್ಕ್ ಜೊತೆ ಎಂಟರ್ಟೈನ್ಮೆಂಟ್ನ ಇಟ್ಕೋತೀನಿ, ಹಾಡನ್ನ ಹಾಕೋತೀನಿ. ಇನ್ಫ್ಯಾಕ್ಟ್ ನಮ್ಮ ಹಸ್ಬೆಂಡು ಸೂಪರ್ ಸಿಂಗರು. ಅವರು ಅಷ್ಟು ಹಾಡಿಗೆ ಇದು ಮಾಡಲ್ಲ, ತುಂಬ ವರ್ಕ್ ಬಗ್ಗೆ ಫೋಕಸ್ ಮಾಡ್ತಿರ್ತಾರೆ. ಬಟ್ ನಾನು ಯಾವಾಗಲೇ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರು ಕೂಡ ಕನ್ನಡ ಹಾಡುಗಳು, ತೆಲುಗು ಹಾಡುಗಳು, ಹಿಂದಿ ಹಾಡುಗಳು ಎಲ್ಲ ಹಾಡುಗಳನ್ನ ಕೇಳ್ಕೊತಾ ಇರ್ತೀನಿ. ದೇವ್ರ ಭಕ್ತಿಗೀತೆಗಳು, ಇದಂತೂ ಕನ್ನಡನೇ. ನನಗೆ ಪರ್ಸ್ನಲಿ ಕನೆಕ್ಟ್ ಆಗೋದೇ ಕನ್ನಡ. ಈ ಗಣೇಶಂದು, ಗಣಪತಿದು ಮತ್ತು ಈಶ್ವರಂದು, ಶ್ರೀ ಮಂಜುನಾಥ ಸಾಂಗು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂಥರ ಪಾಸಿಟಿವ್ ಆಗಿ ಎನರ್ಜಿ ಬರುತ್ತೆ. ಸೊ ವರ್ಕು ಮತ್ತು ಎಂಟರ್ಟೈನ್ಮೆಂಟ್ನ ಕಂಬೈನ್ ಮಾಡಿಬಿಡ್ತೀನಿ. ಆಗ ಅಲ್ಲೇ ಟಿ ವಿ ನೋಡ್ಕೊತ ಕಟ್ ಮಾಡ್ಕೋತೀನಿ, ಅಲ್ಲೇ ಟಿ ವಿ ನೋಡ್ಕೊತ ಏನಾದರೂ ತುರ್ಕೊಂಬಿಡೋದು, ವಾಶ್ ಮಾಡ್ಕೊಂಬಿಡೋದು, ಈ ಥರ ಇದು ಮಾಡ್ಕೊಂಬಿಡ್ತೀನಿ. ಅಲ್ಲಿ ಬಟ್ಟೆ ಒಗಿತಾ ಇದ್ರೂ ಅಷ್ಟೇ ಮೊಬೈಲ್ನ ಅಲ್ಲಿ ಇಟ್ಕೊಂಡು ಹಾಡುಗಳನ್ನ ಕೇಳ್ಕೊತ ಬಟ್ಟೆ ಒಗಿತೀನಿ. ಈಗೇನಕ್ಕೆ ಬಟ್ಟೆ ಒಗೆಯೋದು, ವಾಷಿಂಗ್ ಮಿಷಿನ್ ಇಲ್ವಾ ಅಂದರೆ ಇದೆ, ಬಟ್ ನಾನು ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಕೆಲವೆಲ್ಲ ಕಾಸ್ಟ್ಲಿ ಬಟ್ಟೆ ಇರುತ್ತೆ, ಕೆಲವು ಸ್ವಲ್ಪ ನನ್ನ ಕಲರ್ ಹೋಗುತ್ತೆ, ಕೆಲವು ಮೆಟೀರಿಯಲ್ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ವಾಷಿಂಗ್ ಮಿಷಿನ್ ಹಾಕಿದ ತಕ್ಷಣ. ಮಿಷಿನಿಗೆ ಗೊತ್ತಾಗಲ್ಲ ಯಾವ ಬಟ್ಟೆನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಕೆಲವು ಕಾಸ್ಟ್ಲಿ ಬಟ್ಟೆ ಎಲ್ಲ ನಾನೇ ನೀಟಾಗಿ ಶ್ಯಾಂಪು ವಾಶ್ ಇರ್ಬೋದು, ಅಥವಾ ಕೆಲವೆಲ್ಲ ಮಕ್ಕಳದು ಯೂನಿಫಾರ್ಮ್ ಎಲ್ಲ ಬ್ರಷ್ ಮಾಡಬೇಕಾಗತ್ತೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ರೆ. ಸೊ ಆ ಥರ ಬಟ್ಟೆ ಒಗೆಯಬೇಕಾದ್ರೆ ಆ ಥರ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಮಾಡ್ತೀನಿ. ನೆಕ್ಸ್ಟ್ ನನಗೆ ಹೆಲ್ಪ್ ಆಗೋದು ಏನು ಅಂದರೆ ಫೋಕಸ್ಡ್ ಆಗಿರಬೇಕು. ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ನಾರ್ಮಲ್ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನ, ಹುರ್ಕೊಂಡು ಇಟ್ಕೊಂಡು ಆಮೇಲೆ ಚಿತ್ರಾನ್ನ ಹೆಂಗೆ ಮಾಡ್ತೀವಿ ಆ ರೀತಿಯೇ ಹಾಕೋದು. ರಾ ಹೋಲ್ ಕಡಲೆ ಬೀಜನ ಹಾಕೋ ಬದಲು ಹುರಿದಿರೋಂಥ ಕಡಲೆ ಬೀಜ ಹಾಕಬೇಕು. ಮತ್ತು ಏನದು ನಿಂಬೆ ಹಣ್ಣನ್ನು ಹಾಕೋ ಬದಲು ಹುಣಸೆ ಹಣ್ಣನ್ನು ಹಾಕಬೇಕು ಅಷ್ಟೇ. ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಈ ರೀತಿ ಮಾಡಿದ್ರೆ ಬೇಗ ಆಗೋಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಟೊಮ್ಯಾಟೊ ಪಪ್ಪು ಜಾಸ್ತಿ. ಸ್ವಲ್ಪ ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಅರಶಿನ ಮತ್ತು ಜೊತೆಗೆ ಹೀರೆಕಾಯಿ, ಟೊಮ್ಯಾಟೊ, ಹುಳಿ ಟೊಮ್ಯಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿ ನಾನು ವೀಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೀನಿ ಏನೇನು ಹಾಕ್ತೀನಿ ಅಂತ. ಅದಿಷ್ಟನ್ನು ಕೂಗಿಸ್ಕೊಳ್ಳೋದು, ಒಗ್ಗರಣೆ ಹಾಕೋದು, ಜೊತೆಗೆ ಸಿಂಪಲಾಗಿ ಒಂದು ಉಪ್ಪು ಕರಿ ಥರ ಪಲ್ಯ ಮಾಡಿದ್ದೆ ಹೀರೆಕಾಯ್ದು. ಜಸ್ಟ್ ಒಗ್ಗರಣೆ ಹಾಕಿದ್ದೆ, ಜೊತೆಗೆ ಕಾಯಿ ತುರಿ. ನಮ್ಮ ಮನೇಲಿ ಕಾಯಿ ತುರಿ ತುಂಬ ಓಡುತ್ತೆ, ನನಗಿಷ್ಟ. ಎಲ್ಲದಕ್ಕೂ ಕಾಯಿ ತುರಿ ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲದಕ್ಕೂ ಒಂದು ಸತಿ ತುರಿದು ಇಟ್ಕೊಂಡ್ಬಿಡ್ತೀನಿ. ಸೊ ಎಲ್ಲ ಮುಗಿಸ್ಕೊಂಬಂದು ಈಗ ನೋಡಿದ್ರಲ್ಲ ನಂದು ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ. ಇಷ್ಟು ಕೆಲಸ ಮಾಡಿದ್ರೂ ಕೂಡ ನಾನು ಆರಾಮಾಗಿ ಇರ್ತೀನಿ. 1/4 ಗಂಟೆ ಮೊದಲೇ, ನೀವು ನಂಬಲ್ಲ, 6:40ಕ್ಕೆ ಅಂದ್ಕೊಳ್ಳಿ, 6:40ಕ್ಕೆ ಬಾಕ್ಸೆಲ್ಲ ಕಟ್ಟಿ ಎಲ್ಲ ರೆಡಿಯಾಗಿ ಆಗೋಗುತ್ತೆ. ಆರಾಮಾಗಿ ರಿಲ್ಯಾಕ್ಸಾಗಿ ಆಮೇಲೆಲ್ಲ ಕೆಲಸನೂ ಆರಾಮಾಗಿ. ನನ್ನ ಮೇಕಪ್ಪೂ ಅಷ್ಟೇ. ಈಗ ನಾವು ಎಲ್ಲಿಯಾದರೂ ಒಂದು ಕಡೆ ಹೋಗ್ತೀವಿ ಅಂದರೆ ಪ್ರೆಸೆಂಟೇಬಲ್ ಆಗಿ ಹೋಗಬೇಕು. ಸೊ ಅದಕ್ಕೇ ಸ್ವಲ್ಪ ಒಂದು 10-15 ನಿಮಿಷ ಮೇಕಪ್ಗೆ ಸ್ಪೆಂಡ್ ಮಾಡ್ತೀನಿ. ಸೊ ಆ ರೀತಿ ರಿಲ್ಯಾಕ್ಸಾಗಿ ಹೋಗೋದ್ರಿಂದ ಇಡೀ ದಿನವೂ ಆರಾಮಾಗೇ ಇರುತ್ತೆ. ಟೆನ್ಷನಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡೋದ್ರಿಂದ ಟೆನ್ಷನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೂ ಸುಸ್ತಾಗಿದೆ ಅಂದರೆ ಆರಾಮಾಗಿ ರೆಸ್ಟ್ ತೊಗೋತೀನಿ. ಬೇಗ ಎದ್ದೊಳೋದ್ರಿಂದ, ಜಾಸ್ತಿ ಮೊಬೈಲೆಲ್ಲ ನೋಡೋಕ್ಕೆ ಹೋಗಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಈವನ್ ಹೆಕ್ಟಿಕ್ ಮಾರ್ನಿಂಗು ಕೂಡ ನಾವು ರಿಲ್ಯಾಕ್ಸಿಂಗ್ ಮಾರ್ನಿಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಸಂಜೆ ಈ ರೀತಿ ಸುಸ್ತಾಗಿರ್ತೀನಿ, ಬಂದಿದ್ದ ತಕ್ಷಣ ಮುದ್ದೆ ಮಾಡ್ತೀನಿ,
ಮಕ್ಕಳಿಗೆ, ನನಗೆ, ಅತ್ತೆಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ಬಿಸಿ ಬಿಸಿ ಮುದ್ದೆ ತಿಂದು ನೆಕ್ಸ್ಟ್ ಡೇಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಮಲಗೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಯಿಂಟ್ಸ್ ಕೊಡಿ ಅಂತ ಕೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.